ಫೈನಲಿ ಫಸ್ಟ್ ಟೈಮ್ ನಮ್ಮ ಎಕ್ಸ್ಪೋಸರ್ ಪಂಕ್ಚರ್ ಆಗಿದೆ. ಫ್ರಂಟ್ ಟೈರು ಪಂಕ್ಚರ್ ಆಗಿದೆ. ಪಂಕ್ಚರ್ ತರ್ಸಕ್ಕಂತ ಬಂದಿದ್ದೀನಿ. ನೋಡೋಣ ನನ್ನ ಗಾಡಿ ಇವತ್ತು ಪಂಕ್ಚರ್ ಅಂತೂ ಆಗಿಲ್ಲ. ಅಂದರೆ ರೋಡಲ್ಲಿ ಹೋಗ್ತಿರುವಾಗ ಮುಳ್ಳು ಮಳೆ ತಾಗಿ ಪಂಕ್ಚರ್ ಆಗಿಲ್ಲ ಗಾಡಿ. ಅದೇನಾಗುತ್ತೆ ಅಂದರೆ ಕಂಪನಿಯಲ್ಲಿ ಟ್ಯೂಬ್ ಮತ್ತು ಟೈರ್ ಫಿಟ್ ಮಾಡ್ತಿರುವಾಗ ಈ ರಿಮ್ ಮತ್ತು ಟ್ಯೂಬ್ ಮಧ್ಯೆ ಈ ಥರ ಒಂದು ಟ್ಯೂಬ್ ಇರುತ್ತೆ ಆಯಿತಾ, ಒಂದು ಪಟ್ಟಿ ಇರುತ್ತೆ ಟ್ಯೂಬ್ದು. ಆ ಪಟ್ಟಿ ಪಕ್ಕಕ್ಕೆ ಜರುಗಿಬಿಟ್ಟಿತ್ತು ಆಯಿತಾ. ಅದಕ್ಕೇನಾಗಿದೆ ಅಂದರೆ ಆ ಟ್ಯೂಬ್ ಹೋಗ್ಬಿಟ್ಟು ಡೈರೆಕ್ಟ್ ರಿಮ್ಮಿಗೆ ತಾಗುತ್ತೆ ಆಯಿತಾ. ಆಮೇಲೆ ಟ್ಯೂಬ್ಗೆ ತುಕ್ಕು ಹತ್ಬಿಟ್ಟು ಅಲ್ಲಿರೋ ಜಾಯಿಂಟ್ ಬಿಚ್ಕೊಳ್ಳುತ್ತೆ ಆಯಿತಾ. ಸೊ ಇವ್ರಿಗೆ ಏನು ಹೇಳಿದ್ರಂದರೆ ಅದನ್ನು ನಾವು ಎಷ್ಟೇ ಗಮ್ ಹಾಕಿ ಅಂಟಿಸಿದ್ರೂ ಕೂಡ ಒಂದು ಸ್ವಲ್ಪ ಗಾಳಿ ತುಂಬ ತಕ್ಷಣ ಅದು ಬಿಟ್ಕೊಂಡ್ಬಿಡುತ್ತೆ. ಅದನ್ನು ಮತ್ತೆ ನಾವು ರಿಪೇರಿ ಮಾಡೋಕ್ಕಾಗಲ್ಲ, ನೀವು ಹೊಸ ಟ್ಯೂಬೇ ತೊಗೋಬೇಕು ಅಂತ ಹೇಳಿದ್ರು ನನಗೆ ಆಯಿತಾ. ಸರಿ ಆಯಿತು ಅಂತ ನಾನು ಹೊಸ ಟ್ಯೂಬ್ ತರಿಸಿದೆ ಆಯಿತಾ. ಹೊಸ ಟ್ಯೂಬು ನನಗೆ ಒಂದು ಆಲ್ಮೋಸ್ಟ್ ಒಂದು 750 ರೂಪಾಯಿ ಬಿತ್ತು ಓಕೆನಾ. ಬಂದಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಈಗ ಹಳೆಯ ಟ್ಯೂಬ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಮಧ್ಯದಿಂದ ಮತ್ತು ಹೊಸ ಟ್ಯೂಬ್ ಅಕ್ಕಪಕ್ಕ ಮತ್ತು ರಿಮ್ ಮಧ್ಯೆ ಹಾಕ್ತಿದ್ದಾರೆ. ಸೊ ದಟ್ ಈ ಥರ ಮತ್ತೆ ಆಗಬಾರ್ದು ಅಂತ. ಇವತ್ತು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನನಗೆ ಆಲ್ಮೋಸ್ಟ್ 900 ರೂಪೀಸ್ ಆಯಿತು ಆಯಿತಾ. 750 ರೂಪಾಯಿ ಟ್ಯೂಬ್ಗೆ ಮತ್ತು 150 ರೂಪಾಯಿ ಇವ್ರದ್ದು ಫಿಟ್ಟಿಂಗ್ ಚಾರ್ಜಸ್ಸು. ಒಂದು ಪಂಕ್ಚರ್ಗೆ 900 ರೂಪಾಯಿ ಆಯ್ತು ಇವತ್ತು. ಯಾರಿಗೂ ಇದು ಯೂಶ್ವಲಿ ಆಗೋ ಪ್ರಾಬ್ಲಮ್ ಅಲ್ಲ ಇದು ಆಯಿತಾ. ಯಾರಿಗೂ ಏನು ಪ್ರಿಕಾಷನ್ ತೊಗೊಳ್ಳಿ, ನೀವು ಈ ಥರ ಪ್ರಿಕಾಷನ್ ತೊಗೊಳ್ಳಿ ಆಗದೇ ಇರೋ ಥರ ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ಬ್ಯಾಡ್ ಲಕ್ ಅಷ್ಟೇ ಅಂತ ಹೇಳ್ಬೋದು. ಸೊ ಪಂಕ್ಚರ್ ಅಂತೂ ಆಯಿತು, ಹೊಸ ಟ್ಯೂಬ್ ಹಾಕ್ಸಿದಾಯಿತು. ಇವಾಗ ಇಲ್ಲಿಂದ ವಾಪಸ್ ಮನೆಗೆ ಹೋಗೋದಷ್ಟೇ, ಮತ್ತೇನಿಲ್ಲ. ಸೊ ಇದಾಯಿತು ನಮ್ಮ ಒಂದು ಪಂಕ್ಚರಿನ ಕತೆ ಇವತ್ತು.